ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಶ್ರೀನಿವಾಸನ್ ಲಕ್ಷ್ಮಣ್ ಗುರೂಜಿ ಗೃಹಸ್ಥ ಪೀಠಾಧಿಪತಿ ಮೇಲ್ಕೋಟೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಗುರುಗಳೇ. ಮತ್ತೊಮ್ಮೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ಮಾತಾಡಲಿದ್ದಾರೆ. ಅದು ಐತಿಹಾಸಿಕ ದಿನ. ಪ್ರಮುಖ 3 ರಾಮ ಮಂದಿರದ ವಿಚಾರಕ್ಕೆ ಸಂಬಂಧಪಟ್ಟಂಥ ಐತಿಹಾಸಿಕ ದಿನದಲ್ಲಿ ಭಾಗಿಯಾಗಿದ್ದು ನರೇಂದ್ರ ಮೋದಿಯವರು. ಶಿಲಾನ್ಯಾಸದ ಸಂದರ್ಭ, ರಾಮಲಲ್ಲ ಪ್ರತಿಷ್ಠಾಪನೆಯ ಸಂದರ್ಭ, ಈಗ ರಾಮ ಮಂದಿರದ ಮೇಲೆ ರಾಮಧ್ವಜ ಭಗವಧ್ವಜ ಪ್ರತಿಷ್ಠಾಪನೆಯ ಸಂದರ್ಭದ 3 ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಈ ಐತಿಹಾಸಿಕ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾತನಾಡ್ತಾರೆ. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಶ್ರೀನಿವಾಸನ್ ಲಕ್ಷ್ಮಣ್ ಗುರೂಜಿಯವರು. ಗುರೂಜಿ, ಆವಾಗಲೇ ಪ್ರಶ್ನೆ ಕೇಳೋಣ ಅಂದ್ಕೊಂಡೆ, ಕಟ್ಟಾಯಿತು. ಇಲ್ಲಿ ಮೇಯ್ನ್ಲಿ ರಾಮಧ್ವಜದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಸಾಕಷ್ಟು ವರ್ಷಗಳ ಹೋರಾಟ, ಫೈನಲಿ ರಾಮ ಸಂಘರ್ಷ ಅಂತ್ಯ ಆಗಿದೆ. ಇವತ್ತು ರಾಮಧ್ವಜ ಪ್ರತಿಷ್ಠಾಪನೆ ಆಗುವ ಮುಖಾಂತರ ಏನು ಹೇಳಿಕ್ ಬಯಸ್ತೀರಾ? ನಮ್ಮ ಒಂದು ದುರಂತ ಅಂತ ಹೇಳ್ಬೋದು. ಅದಕ್ಕೆ ಜಗಳವೇ ಆಗ್ಬಾರ್ದಾಗಿತ್ತು. ಯಾಕೆಂದ್ರೆ ರಾಮ ಭರತ ಭೂಮಿಯನ್ನು ಆಳಿರುವಂತಹ ಒಂದು ಅದ್ಭುತವಾದಂತಹ ರಾಜನೂ ಹೌದು, ದೇವರು ಕೂಡ ಹೌದು. ಹಾಗಾಗಿ ಅವನ ವಿಷಯದಲ್ಲಿ ಚಕಾರವನ್ನ ಎತ್ತಿ ಜಗಳ ಕಾದಿದ್ದೇ ಮೊದಲನೇ ತಪ್ಪು. ಇರ್ಲಿ, ಹೇಗೋ ಒಂದು ಆಗೋಯ್ತು. ಆದರೂ ಕೂಡ ಫೈನಲಿ ಅಂದ್ರೆ ಅಂತಿಮವಾಗಿ ಆ ಗೆದ್ದ ಶೌರ್ಯವನ್ನ, ಗೆದ್ದ ಸಂಪತ್ತನ್ನ, ಗೆದ್ದ ಸಾಮ್ರಾಜ್ಯವನ್ನ ವ್ಯಕ್ತಪಡಿಸುವಂತದ್ದೇ ಈ ಧ್ವಜದಿಂದ. ಈಗ ನೀವು ಹೇಗೆ ರಾಮ ಮಂದಿರದ ಉದ್ಘಾಟನೆಯನ್ನ ಎಷ್ಟು ಪ್ರಾಮುಖ್ಯತೆಯನ್ನು ನಾವೆಲ್ಲ ತಗೊಂಡಿದೀವೋ, ಅದೇ ರೀತಿಯಾದಂತಹ ಅಂತಿಮ ಘಟ್ಟಕ್ಕೆ ಬಂದು ಎಲ್ಲವೂ ಸುಸೂತ್ರವಾಗಿ ನಡೆದಿದೆ ಅನ್ನೋದನ್ನ ತೋರಿಸುವಂತದ್ದೇ ಧ್ವಜ. ಈ ಧ್ವಜದ ಪ್ರತೀಕವನ್ನ ನಾವು ಸಾಕ್ಷಾತ್ ಶ್ರೀರಾಮನೇ ಅಂತಾನೂ ಕೂಡ ಹೇಳ್ತೀವಿ. ಹಾಗಾಗಿ ರಾಮನಿದ್ದೆಡೆ ನಾವು ರಾಮನ ನೋಡಕ್ ಆಗದೆ ಇಲ್ಲ. ಒಂದ್ಸಲ ಸಿಕ್ಕಾಪಟ್ಟೆ ಜನ ಇದ್ರು ಈ ಪ್ರಯಾಗರಾಜ್ ಕುಂಭಮೇಳದ ಸಂದರ್ಭದಲ್ಲಿ. ಆಗ ಹೊರಗಡೆಯಿಂದ ನೋಡುವಂತಹ ಜನಗಳಿಗೂ ಕೂಡ ಆ ಧ್ವಜದ ಪ್ರತೀಕವೇ ಆಗಿತ್ತು ಅವತ್ತು. ಆದ್ರೆ ಅವತ್ತಿನ್ನೂ ಆ ಧ್ವಜಾರೋಹಣ ಆಗಿರ್ಲಿಲ್ಲ. ಹಾಗಾಗಿ ಎಲ್ಲರೂ ದುಃಖಿತರಾಗಿ ನೋಡಕ್ಕಾಗ್ಲಿಲ್ವಾ ಅಂತ. ಆದ್ರೆ ಈಗ ಶಾಸ್ತ್ರಗಳು ಏನ್ ಹೇಳುತ್ತವೆ, ಗೋಪುರವನ್ನ ದರ್ಶನ ಮಾಡೋದಾಗ್ಲಿ ಅಥವಾ ಧ್ವಜವನ್ನ ನೋಡೋದಾಗ್ಲಿ, ದರ್ಶನ ಮಾಡೋದಾಗ್ಲಿ ಸಾಕ್ಷಾತ್ ಶ್ರೀರಾಮನನ್ನೇ ದರ್ಶನ ಮಾಡದಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳಿ ಶಾಸ್ತ್ರಗಳು ಹೇಳೋ ದೃಷ್ಟಿಯಿಂದನೇ ಈ ಧ್ವಜದ ಪರಿಪೂರ್ಣ ಆಯ್ತು, ಅಥವಾ ಧ್ವಜದ ದರ್ಶನದಿಂದ ನಮ್ಮೆಲ್ಲರಿಗೂ ಆ ಒಂದು ಸಾಮ್ರಾಜ್ಯದ ಪರಿಪೂರ್ಣ ಆಯ್ತು, ದೇವಸ್ಥಾನದ ಪರಿಪೂರ್ಣ ಆಯ್ತು ಅಂತ ಹೇಳಿ ಭಕ್ತಿ ಭಾವದಿಂದ ಅದನ್ನ ನಾವು ಕೊಂಡಾಡಬಹುದು. ಅಲ್ಲ, ಇವತ್ತು ಕಾರ್ಯಕ್ರಮ ನೋಡ್ಬೇಕಾದ್ರೆ ಇದೊಂಥರ ಸನಾತನ ಧರ್ಮದ ರಕ್ಷಣೆ ಮತ್ತು ಭಾರತೀಯ ಸಂಸ್ಕೃತಿಯ ಪುನರುಜ್ಜೀವನಗೊಳಿಸಿದಂತ ಒಂಥರ ಕಾರ್ಯಕ್ರಮದ ರೀತಿಯಲ್ಲೂ ಭಾಸವಾಗ್ತಾ ಇತ್ತು. ಖಂಡಿತವಾಗ್ಲು ಅದು ಇರೋದೇ ಹಾಗೆ. ಧ್ವಜಾರೋಹಣದ ಒಂದು ಪರಿಕಲ್ಪನೆ ಬಂದಿರೋದೇ ಹಾಗೆ. ನಮ್ಮ ಸನಾತನ ಸಂಸ್ಕೃತಿಯನ್ನ ಅದರ ಸೌಂದರ್ಯವನ್ನ, ಅದರ ಶಕ್ತಿಯನ್ನ ತೋರಿಸೋದಕ್ಕಾಗಿ ಧ್ವಜಾರೋಹಣ ಅನ್ನೋ ಒಂದು ಕಾನ್ಸೆಪ್ಟೇ ಬಂದಿರುವಂತದ್ದು ಅದೇ ಕಾರಣಕ್ಕೆ. ಈಗ ಉದಾಹರಣೆಗೆ ಒಂದು ಸಂಕಲ್ಪವನ್ನು ಮಾಡ್ತೀವಿ. ಏತಕ್ಕಾಗಿ ಸಂಕಲ್ಪವನ್ನು ಮಾಡ್ತೀವಿ? ಈಗ ಮೋದಿಜಿಯವರು ಒಂದು ಸಂಕಲ್ಪವನ್ನು ಮಾಡಿದ್ರು. ಏತಕ್ಕಾಗಿ ಮಾಡಿದ್ರು? ಇಡೀ ರಾಷ್ಟ್ರ ಚೆನ್ನಾಗಿರ್ಲಿ, ರಾಮನ ಆ ದೇವಸ್ಥಾನದ ಉದ್ದೇಶ ಪರಿಪೂರ್ಣವಾಯ್ತು, ನಮ್ಮ ಸಾಮ್ರಾಜ್ಯದ ವಿಸ್ತರಣೆ ಆಯ್ತು, ನಮ್ಮ ಶಕ್ತಿ ಇತ್ತು, ಶೌರ್ಯ ಇತ್ತು, ತ್ಯಾಗ ಇತ್ತು, ಅಥವಾ ಸಂಪತ್ತಿತ್ತು, ಇದು ಎಲ್ಲವನ್ನೂ ತೋರಿಸೋದಕ್ಕಾಗಿಯೇ ಆ ಧ್ವಜದ ಒಂದು ಪರಿಕಲ್ಪನೆಯಾಗಿ ಶಾಸ್ತ್ರಗಳು ಹೇಳೋ ರೀತಿಯಲ್ಲಿ, ಶಾಸ್ತ್ರಕ್ಕೆ ಅನೇಕ ವಿಧವಾದಂತಹ ಒಂದು ಸಂಸ್ಕಾರಗಳನ್ನು ಮಾಡಿ ಆ ಧ್ವಜವನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ಸಾವಿರಾರು ವರ್ಷಗಳ ಕಾಲ ಬಹುತೇಕ ಅದು ನಿರಂತರವಾಗಿ ನಿಲ್ಲುತ್ತೆ ಅನ್ನೋ ಒಂದು ಉದ್ದೇಶದಿಂದ ಒಂದು ಸಂಕಲ್ಪವನ್ನು ಮಾಡ್ತಾರೆ. ಅನಂತರ ಒಂದು ಪುಣ್ಯಾಹ ವಾಚನವನ್ನು ಮಾಡ್ತಾರೆ. ಏನೇನೆಲ್ಲ ಅಶುದ್ಧಿ ಆಗಿದೆಯೋ, ನಮ್ಮ ಮನಸ್ಸಿನ ಕಲ್ಮಶಗಳೆಲ್ಲ ಹೋಗ್ಲಿ ಅನ್ನೋದಕ್ಕಾಗಿ ಒಂದು ಪುಣ್ಯಾಹ ವಾಚನವನ್ನ, ಶರೀರ ಶುದ್ಧಿಗಾಗಿರ್ಬೋದು, ಆತ್ಮಶುದ್ಧಿಗಾಗಿರ್ಬೋದು, ಸ್ಥಳ ಶುದ್ಧಿಗಾಗಿರ್ಬೋದು, ಅಥವಾ ಎಲ್ಲ ಅಲ್ಲಿರುವಂತಹ ಎಲ್ಲ ಶುದ್ಧಿಗಳಿಗೂ ಕೂಡ ಶುದ್ಧಿಯಾಗಿ ಅಶುದ್ಧಿಯನ್ನು ಶುದ್ಧಿ ಮಾಡಿಸಿ ಒಂದು ಪುಣ್ಯಾಹ ವಾಚನವನ್ನ ಮಾಡಿ, ಅನಂತರ ಶಕ್ತಿಯಾನುಸಾರ 8 ಕಲಶ ಇರ್ಬೋದು, 21 ಕಲಶ ಇರ್ಬೋದು, 28 ಕಲಶ ಇರ್ಬೋದು, 54 ಕಲಶ ಇರ್ಬೋದು, 108 ಕಲಶ ಇರ್ಬೋದು, ಈ ರೀತಿ ಕಲಶದ ಪ್ರತಿಷ್ಠಾಪನೆಯನ್ನು ಮಾಡಿ ತತ್ತದ್ ದೇವತಾ ರೂಪವನ್ನು ಅಲ್ಲಿ ಆಹ್ವಾನ ಮಾಡಿ, ಅನಂತರ ಆ ಧ್ವಜಕ್ಕೆ ಇರಬಹುದಾದಂತಹ ಶಕ್ತಿಯನ್ನು ತುಂಬಿ, ಆ ದೇವಾಲಯದ ಶಕ್ತಿಯನ್ನು ತುಂಬಿ ಅದಕ್ಕೆ ಪ್ರೋಕ್ಷಣೆಯನ್ನು ಮಾಡಿ, ಅನಂತರ ವಿಧಿವತ್ತಾಗಿ ಅಲ್ಲಿ ಹೋಮ ಆಚರಿಸೋರು ಉಂಟು, ಅಥವಾ ಹೋಮ ಆಚರಿಸದೆ ಮಾಡುವಂಥದ್ದು ಉಂಟು, ಅಥವಾ ಹೋಮ ಮೊದಲೇ ಆಚರಿಸಬಹುದಾಗಿತ್ತು, ಆಚರಿಸಿದ್ದಾರೆ ಅಂತ ಕಾಣುತ್ತೆ. ಹಾಗಾಗಿ ಆ ಹೋಮವನ್ನು ಆಚರಿಸಿ ಅದಕ್ಕೆ ಶಕ್ತಿಯನ್ನು ತುಂಬಿ ಎಲ್ಲ ಪರಿಪೂರ್ಣವಾಗಿ ಅಂತ್ಯ ಆದ ಮೇಲೆ, ಅಂದ್ರೆ ದೇವಾಲಯದ ಸಂಪೂರ್ಣ ಕೆಲಸಗಳು ಮುಗಿದ ಮೇಲೆಯೇ, ಯುದ್ಧವನ್ನ ಗೆದ್ದ ಮೇಲೆ ಹೇಗೆ ಧ್ವಜಾರೋಹಣವನ್ನು ಮಾಡ್ತಾರೋ
ಅಥವಾ ಯುದ್ಧಕ್ಕೆ ಮಧ್ಯದಲ್ಲಿ ನಿಲ್ಲಿಸಬೇಕು ಅಂದಾಗ ಶಾಂತಿಯಾದಂತ ಶಾಂತಿ ಬಾವುಟವನ್ನು ತೋರಿಸ್ತಾರೋ, ಶಾಂತಿ ಧ್ವಜವನ್ನು ತೋರಿಸ್ತಾರೋ, ಹಾಗೆಯೇ ಇದು ಪರಿಪೂರ್ಣವಾದಂತಹ ಕರ್ತವ್ಯವನ್ನ ನೆರವೇರಿಸಿ ಆ ಧ್ವಜಾರೋಹಣವನ್ನ ಮಾಡ್ತಾ ಇರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ಬೋದು. ಇನ್ನೊಂದು ವಿಶೇಷ, ಈ ವಾರದ ಪರಿಕಲ್ಪನೆಯಲ್ಲಿಯೂ ಕೂಡ ತುಂಬಾ ಅದ್ಭುತವಾಗಿ ನಾವು ಹೇಳ್ಕೋಬಹುದು. ಇವತ್ತು ಮಂಗಳವಾರ ಅಂತ ಇಟ್ಕೊಳ್ಳಿ. ಮಂಗಳವಾರ ಅಂತೋಳೋದನ್ನ ಈ ಇಡೀ ಭೂಮಂಡಲವನ್ನ ಗೆದ್ದ ಒಂದು ಪ್ರತೀಕವಾಗಿ ಕುಜ ಭೂಮಿಗೆ ಸಂಬಂಧಪಟ್ಟಂತದ್ದು, ಭೂಮಿಪುತ್ರ ಅಂಗಾರಕ ಅಂತ ಏನ್ ಹೇಳ್ತೀವಿ, ಆ ರೀತಿಯಾದಂತ ಭೂಮಿಯನ್ನ ಗೆದ್ದ ಮೇಲೆ ಅದರ ಒಂದು ಅದೇ ದಿವಸವನ್ನ ನಿಗದಿ ಮಾಡಿ ಬಹುತೇಕ ನಿಮಗೆ ಆ ಸಾಮ್ರಾಜ್ಯಕ್ಕೆ ಒಂದು ಹೊಸ ಬಾವುಟವನ್ನ ಕೊಟ್ಟರು, ಅಥವಾ ಆ ದೇವಸ್ಥಾನಕ್ಕೆ ಹೊಸ ಬಾವುಟವನ್ನ, ಆ ಭೂಮಿಯನ್ನ ಗೆದ್ದದ್ದ ಒಂದು ಪ್ರತೀಕವಾಗಿ ಆ ಧ್ವಜಾರೋಹಣವನ್ನು ಮಾಡಿದ್ರು ಅನ್ನೋದ್ರಲ್ಲೇ ತಪ್ಪಾಗಲಿಕ್ಕಿಲ್ಲ ಅಂತ ನನ್ನ ಭಾವನೆ ಆಗಿದೆ. ಈ ಭಗವಧ್ವಜವನ್ನ ಈ ಧರ್ಮ ಮತ್ತು ರಾಷ್ಟ್ರದ ಐಕ್ಯತೆಯ ಸಂಕೇತವಾಗಿ ನೋಡ್ಬೇಕಾ ಅಥವಾ ಆಧ್ಯಾತ್ಮಿಕ ಚಿಹ್ನೆ ಆಗಿ ನೋಡ್ಬೇಕಾ? ಎಲ್ಲವೂ ಅದೇ ಆಗಿರುತ್ತೆ. ನಮಗೀಗ ಸ್ವತಂತ್ರ ಭಾರತ ಆದ ಮೇಲೆ ಈ ಧ್ವಜದ ಪರಿಕಲ್ಪನೆ ಆಗಿ ಈ ರೀತಿಯಾದಂತಹ ಧ್ವಜವನ್ನ ಎಲ್ಲರೂ ಸೌಹಾರ್ದತೆಯಿಂದ ಹಾರಿಸೋಣ ಅನ್ನೋದಕ್ಕೆ ಒಂದು ಪರಿಕಲ್ಪನೆಯನ್ನು ಮಾಡಿಕೊಂಡು ಇದನ್ನ ಧ್ವಜಾರೋಹಣವನ್ನು ಮಾಡಿದ್ರು. ಅದಕ್ಕಿಂತ ಹಿಂದೆ ಇದ್ದದ್ದು ಹಿಂದೂ ಸಾಮ್ರಾಜ್ಯವೇ ಆಗಿತ್ತು. ಅದು ಧರ್ಮದ ಪ್ರತೀಕವೂ ಹೌದು, ರಾಜ್ಯದ ಗೌರವವೂ ಹೌದು, ರಾಜ್ಯದ ಚಿಹ್ನೆಯೂ ಹೌದು. ಹಾಗಾಗಿ ಧ್ವಜದ ಮಹತ್ವ ಹೆಂಗಿರುತ್ತೆ ಅಂತ ಹೇಳಿದ್ರೆ ಆಯಾಯ ಸಂದರ್ಭಕ್ಕೆ ತಕ್ಕಂತೆ ಅದನ್ನ ನಾವು ತಗೊಳ್ಬಹುದು. ಈಗ ಉದಾಹರಣೆಗೆ ದೇವಸ್ಥಾನದ ಒಂದು ವಿಧಿವಿಧಾನಗಳನ್ನು ತಗೊಂಡ್ರೆ ಭಗವಧ್ವಜ ಅಂತಂದ್ರೆ ಭಗವಾನಿನ ಸ್ವರೂಪವೇ ಆಗಿರೋದ್ರಿಂದ ಭಗವಧ್ವಜ ಅಂತ ಹೇಳುವಂಥದ್ದು, ಅದಷ್ಟೇ ಅದರ ವಿಷಯ, ಬೇರೆ ಏನು ಇಲ್ವೇ ಇಲ್ಲ. ಮತ್ತ ಅದೇ ರೀತಿ ಈಗ ಹೇಳ್ತಾ ಇದ್ರು 22 ಅಡಿ ಅಗಲ ಮತ್ತು 11 ಅಡಿ ಉದ್ದ ಅಂತ ಹೇಳಿ, ಆ ದೇವಾಲಯದ ನಿರ್ಮಾಣದ ಒಟ್ಟು ಅಳತೆಯನ್ನ ಲೆಕ್ಕಾಚಾರ ಮಾಡಿ ಮತ್ತು ದೇವರ ಮೂರ್ತಿಯ ಲೆಕ್ಕಾಚಾರವನ್ನು ಮಾಡಿ ಮತ್ತು ಏನು ಒಂದು ಬಾಗಿಲಿನ ದ್ವಾರದ ಒಂದು ಲೆಕ್ಕಾಚಾರವನ್ನು ಮಾಡಿ ಅದರ ಅಳತೆಗೆ ತಕ್ಕಂತೆ, ಆ ಭೂಮಿಯ ವ್ಯಾಪ್ತಿಗೆ ತಕ್ಕಂತೆ ಈ ಧ್ವಜಾರೋಹಣವನ್ನ ಅಥವಾ ಈ ಧ್ವಜದ ಅಳತೆಯನ್ನ ಮಾಡಿ ಆ ಧ್ವಜಾರೋಹಣವನ್ನ ನೆರವೇರಿಸ್ತಾರೆ ಅಂತ ಹೇಳ್ತಾರೆ ಇದಕ್ಕೆ. ಹಾಗಾಗಿ ಇದೆಲ್ಲವೂ ಲೆಕ್ಕಾಚಾರವೇ, ಇದು ಯಾವ್ದು ಲೆಕ್ಕಾಚಾರ ಬಿಟ್ಟು ಇಲ್ವೇ ಇಲ್ಲ. ನೀವು ಧರ್ಮವನ್ನ ಸೂಕ್ಷ್ಮವಾಗಿ ನಾವು ಗಮನಿಸಿದ್ರು ಕೂಡ ಅದಕ್ಕೆ ನಾವು ಧರ್ಮವನ್ನ ಲೇಪನ ಮಾಡ್ಬೋದು. ರಾಜ್ಯದ ವಿಸ್ತಾರವನ್ನ ಗಮನಿಸಿದ್ರೆ ಆ ರಾಜ್ಯಕ್ಕೆ ತಕ್ಕಂತೆ ಆದಂತಹ ಧ್ವಜವನ್ನ ನೋಡ್ಬೋದು. ಅದೇ ರೀತಿ ನಮ್ಮ ಶೌರ್ಯವನ್ನು ನೋಡಿದ್ರೆ ಆ ಶೌರ್ಯವನ್ನು ಕೂಡ ಅದರಲ್ಲಿ ಅಡಕವಾಗಿರ್ತದೆ. ಅನಂತರ ಒಂದು ವಿಷಯವನ್ನು ನಾವು ಗಮನಿಸ್ಬೋದು, ಇಲ್ಲಿ ಸೂರ್ಯ ಇದ್ದಾನೆ ಅಂತ ಹೇಳಿದ್ರಿ. ಆ ಚಂದ್ರಾರ್ಕವಾಗಿ ಸೂರ್ಯ ಚಂದ್ರ ಇರೋ ತನಕ ಆ ಧ್ವಜ ಅಲ್ಲಿ ಮೇಲೆ ಹಾರಾಟ ಮಾಡುವಂತಹ ಕೆಲಸವನ್ನ ಆಗ್ಬೇಕು ಅಂತಾನೆ ಆ ಚಂದ್ರಾರ್ಕವಾಗಿ ದೇವಾಲಯ ಎಲ್ಲಿ ತನಕ ಉಳಿಯುತ್ತೆ, ಎಲ್ಲಿ ತನಕ ಉಳಿಸ್ತೀವಿ ನಾವು, ಮತ್ತು ಸೂರ್ಯ ಚಂದ್ರ ಇರೋ ತನಕ ಆ ಧ್ವಜಾರೋಹಣವಾಗಿ ಹಾರಿಸಿದ ಮೇಲೆ ಆ ಧ್ವಜ ಅಲ್ಲೇ ಇರಬೇಕು ಅನ್ನೋದನ್ನ ಆ ಒಂದು ವಿಷಯವಾಗಿ ಆ ಧ್ವಜವನ್ನ ಹಾರಿಸ್ತೇವೆ ನಾವು. ಹಾಗಾಗಿ ಆ ಇಡೀ ಭೂಮಂಡಲ ಇರೋ ತನಕ ಧ್ವಜ ಎಲ್ಲಿ ತನಕ ನಮ್ಮನ್ನ ರಕ್ಷಣೆ ಮಾಡ್ತಾ ಇರುತ್ತೆ ಅಂತ ಹೇಳಿದ್ರೆ, ಸೂರ್ಯ ಚಂದ್ರರು ಎಲ್ಲಿ ತನಕ ಇರ್ತಾರೆ ಭೂಮಿ ಮೇಲೆ, ಭೂಮಿ ಕಾಣಿಸುತ್ತೆ, ಅಲ್ಲಿ ತನಕನೂ ಕೂಡ ಆ ಧ್ವಜ ಇರಬೇಕು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಸಂಕಲ್ಪ ಮಾಡಿ ಹೋಮ ಮಾಡಿ ಅನಂತರ ಆ ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿ ಕಲಶದ ನೀರನ್ನು ಪ್ರೋಕ್ಷಣೆ ಮಾಡಿ ಅನಂತರದ ಧ್ವಜಾರೋಹಣ ಮಾಡ್ತಾರೆ. ಇವತ್ತು ಆಕ್ಚುಲಿ ಶತಮಾನಗಳ ಒಂದು ಕನಸೆಲ್ಲ ನನ್ಸಾಗ್ತಿದೆಯಲ್ಲ, ಇವತ್ತಿನ ಅಯೋಧ್ಯೆಯನ್ನ ನೋಡುವಂತ ಸಂದರ್ಭದಲ್ಲಿ ಹೇಗೆ ಅನಿಸ್ತಾ ಇದೆ? ಯಾಕಂದ್ರೆ ಈ ಹಿಂದೆ ಸಾಕಷ್ಟು ಹೋರಾಟ ಆಗುವಂತ ಸಂದರ್ಭದಲ್ಲಿ ಯಾವಾಗ ಆಗುತ್ತಪ್ಪ ರಾಮ ಮಂದಿರ ಅಂತ ಅನ್ಕೊಳ್ತಾ ಇದ್ವಿ, ಅದು ನಾವಿರುವಂತ ಸಂದರ್ಭದಲ್ಲೇ ಆಯ್ತು. ಅದೆಲ್ಲ ಒಂಥರ ನಮ್ಗೆಲ್ಲ ಈ ಪುಣ್ಯದ ದಿನಗಳು ಅಂತ ಕಾಣಿಸುತ್ತೆ ಭಾರತೀಯ. ನಮ್ಮ ಕರ್ನಾಟಕರಿಗಂತೂ ಅಥವಾ ನಮಗೆ ಎಲ್ಲರೂ ಒಂದು ಸೌಭಾಗ್ಯ ಏನು ಅಂದ್ರೆ, ಅಲ್ಲಿನ ರಾಮನ ಮೂರ್ತಿ ಏನಿದೆ ಅದು ಕರ್ನಾಟಕದ ಶಿಲೆ, ಆ ಧ್ವಜದ ಕೀರ್ತಿ ಏನಿದೆ ಅದು ಕೂಡ ಕರ್ನಾಟಕದ ಒಂದು ನೆಲೆ. ಆ ಕೇಸರಿ ನಂದನನ ನೆನೆಸ್ಕೊಳ್ಳುವಂಥದ್ದು ಕೂಡ ಈ ಧ್ವಜದ ಪರಿಕಲ್ಪನೆ, ಅಂದ್ರೆ ಧ್ವಜಕ್ಕೆ ಇರುವಂತಹ ನಾವು ಗೌರವ ಕೊಡುವಂತಹ ಒಂದು ದಿವಸ ಅಂತ ಹೇಳ್ಬೋದು. ಹಾಗಾಗಿ ಅನೇಕ ಜನರ ಬಲಿದಾನವಿರ್ಬೋದು, ತ್ಯಾಗ ಇರ್ಬೋದು, ಹೋರಾಟವಿರ್ಬೋದು, ಸಮಸ್ತ ನೋವುಗಳಿಂದ ಕೂಡಿದಂತಹ ಮನಸ್ಸುಗಳು ಅನೇಕ ಜನರು, ನಮಗೆ ಈಗ ಸ್ವಲ್ಪ ನೋವಾಗದೆ ಇರ್ಬೋದು, ಆದ್ರೆ ಹೋರಾಟ ಮಾಡಿದಂಥವ್ರು ಇರ್ಬೋದು, ಆ ಕಾಲದಲ್ಲಿ ಇದ್ದಂತಹ ಜನಗಳಿಗಿರ್ಬೋದು, ಅದು ತುಂಬಾ ನೋವನ್ನ ಕೊಟ್ಟಿದೆ. ಆ ನೋವನ್ನೂ ಕೂಡ ಇವತ್ತು ಅಂತ್ಯಗೊಳಿಸಿ ಒಂದು ಅದ್ಭುತವಾದಂತಹ ಸಾಮ್ರಾಜ್ಯದ ದೇವಾಲಯ ಉತ್ಪತ್ತಿ ಆಗಿದೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಅದು ಕರ್ನಾಟಕಕ್ಕೆ ಕೊಟ್ಟಂತ ಒಂದು ವಿಶೇಷ ಮನ್ನಣೆ ಏನಂತ ಹೇಳಿದ್ರೆ, ಅಲ್ಲಿನ ರಾಮನೇ ಇಲ್ಲಿನ ಭೂಮಿಯವನು. ಹಂಗೆ ಈ ಭೂಮಿಯಲ್ಲಿ ಹೇಗಿರುತ್ತೋ ಆ ರೀತಿ ಈಗ ನಾವು ನೋಡ್ಬೋದು ಒಂದು ಪರಿಕಲ್ಪನೆ, ಪಂಚಭೂತಗಳಿಂದನೇ ಈ ಶರೀರ ಸೃಷ್ಟಿ ಆಗುವಂಥದ್ದು. ಅದೇ ರೀತಿ ಪಂಚಭೂತಗಳಿಂದನೇ ಕೂಡ, ಆ ಪಂಚಭೂತಗಳ ತತ್ವದಿಂದನೇ ಕೂಡ ಈ ಶಿಲೆಗಳ ಉತ್ಪತ್ತಿ ಆಗೋದು. ಅಂತಹ ಶಿಲೆಯ ರೂಪವೇ
ಕರ್ನಾಟಕದ ರೂಪ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹನುಮನ ನಾಡಿನ ಅಳಿಲು ಸೇವೆ ಇದು ಒಂಥರ. ಹೌದು 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 ಹೌದು. ಹನುಮನಾಡಿನ ಅಳಿಲು ಸೇವೆ, ಯಾಕೆ ದೊಡ್ಡ ಸೇವೆನೇ ಅದು. ಅಲ್ಲಿನ ನೀವು ಯಾರನ್ನೇ ನೆನೆಸ್ಕೊಂಡ್ರು ಈ ಮೂರ್ತಿ ಎಲ್ಲಿದು ಅಂತ ಹೇಳಿದ್ರೆ ಕರ್ನಾಟಕ ಅಂತ ಹೇಳಿದ್ರೆ ಯಾವ ಸ್ಟೇಟಿಗೂ ಸಿಗದೆ, ಉತ್ತರ ಪ್ರದೇಶದಲ್ಲೇ ಇರ್ಬೋದು ಅದು, ಆದ್ರೆ ನೀವು ಯಾವ ಸ್ಟೇಟಿಗೂ ಸಿಗದೆ ಇರುವಂತ ಒಂದು ಪುಣ್ಯ ನಮ್ ಕರ್ನಾಟಕಕ್ಕೆ ಸಿಕ್ಕಿದೆ ಅಂತ ಹೇಳಿದ್ರೆ ಕನ್ನಡಿಗರ ಪಾಲು ಅತ್ಯಂತ ದೊಡ್ಡ. ಬೇಸಲ್ಲಿ ಇರೋದೆಲ್ಲ ಕರ್ನಾಟಕದ ಕಲ್ಗಳೇ. ಹೌದು ಹೌದು ಹೌದು, ಬೇಸ್ಮೆಂಟ್ ಎಲ್ಲ ಹೌದು. ಆದ್ರೆ ನೀವ್ ಏನೇ ಹೇಳಿ ಆ ಮೂರ್ತಿಯ ರೂಪ ಏನಿದೆ, ರಾಮನ ಮೂರ್ತಿಯ ರೂಪ ಅದು ಕರ್ನಾಟಕದ್ದು. ಅಂದ್ರೆ ಇಡೀ ದೇವಸ್ಥಾನದ ನೀವ್ ಯಾವುದೇ ಕಲ್ಲುಗಳನ್ನ ತಗೊಂಡ್ರು ಕೂಡ ಬೇರೆ ಕಡೆ ಅಂತ ನಾವು ಹೇಳಿದ್ರು ಕೂಡ ಅದ್ ಮೇನ್ಲಿ ಕಾನ್ಸಂಟ್ರೇಟ್ ಮಾಡೋದೇನಪ್ಪಾ ಅಂದ್ರೆ ಆ ಮೂರ್ತಿಯನ್ನ, ಆ ಮೂರ್ತಿಯ ಕರ್ನಾಟಕದ್ದು ಅಂದ್ರೆ ಕರ್ನಾಟಕದ ಸೌಭಾಗ್ಯ ಅಂತ ಹೇಳ್ಕೋಬಹುದು. ಕರ್ನಾಟಕದವರೇ ಅಲ್ವಾ? ಹೌದು, ಕರ್ನಾಟಕ ಇತಿಹಾಸದ ಪುಟಗಳಲ್ಲಿ ಯಾವತ್ತೂ ಅಳಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅತಿ ಹೆಚ್ಚು ಭಕ್ತರು ಭೇಟಿ ಕೊಟ್ಟಿರೋದು ಕೂಡ ಕರ್ನಾಟಕದವರೇ ಆಗಿರ್ತಾರೆ. ಹಂಗಾಗಿ ಅದೊಂದು ಸೌಭಾಗ್ಯ ಅಂತ ಹೇಳಬಹುದು. ನಮ್ಮ ಹೋರಾಟಗಳು ಏನೇ ಇರ್ಲಿ, ಆ ಕ್ಷಣಕ್ಕೆ ನಮಗೆ ನೋವನ್ನು ಕೊಟ್ಟಿದ್ರು ಕೂಡ ಅಂತಿಮವಾಗಿ ಈ ದೇವಸ್ಥಾನದ ಪರಿಪೂರ್ಣತೆ ಆದ ಮೇಲೆ ಒಂದು ಧ್ವಜಾರೋಹಣ ಆಯ್ತು ಅಂತ ಹೇಳಿ ಸಂತೋಷವನ್ನು ಪಡ್ತಾ ಇರುವಂತ ಒಂದು ಸಂದರ್ಭ ಏನಿದೆಯೋ ಇದೆಲ್ಲವೂ ಕೂಡ ಆ ಸಂಕಟಗಳನ್ನೆಲ್ಲ ಹೋಗಲಾಡಿಸಿ ಒಂದು ಅದ್ಭುತವಾದಂತಹ ಒಂದು ಸಾಧನೆಯನ್ನು ಮಾಡದಂತಹ ಒಂದು ತೃಪ್ತಿ ಮನಸ್ಸು ಇವತ್ತಿಗೆ ಎಲ್ರಿಗೂ ಇದೆ. ಈಗ ಆತ್ಮಾವೈ ಪುತ್ರನಾಮಾಸಿ ಅಂತ, ಈಗ ನಿಮ್ಮ ತಂದೆಯವರು ಅಥವಾ ನಮ್ಮ ತಂದೆಯವರು ಇದ್ದ ಕಾಲದಲ್ಲಿ ಅದು ಪರಿಪೂರ್ಣವಾಗದೇನೆ ನಮ್ಮ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಇದೇ ಅವರಿಗೆ ತೃಪ್ತಿ ಅಂತ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಈ ತರದ್ದೊಂದು ಮಂದಿರವನ್ನ ಈ ಶತಮಾನದಲ್ಲಿ ಬೇರೆ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಣಿಸುತ್ತೆ. ಅದ್ರ ಬಗ್ಗೆ, ಆ ಮಂದಿರದ ಬಗ್ಗೆ ಹೇಳೋದಾದ್ರೆ? ಅಲ್ಲ, ಖಂಡಿತವಾಗ್ಲು ಅದ್ಭುತವಾದಂತಹ ವೇಸರದ ನಾಗರ ಅಂತ ಈಗ 2 ತರ ಶೈಲಿಗಳು ದೇವಸ್ಥಾನಗಳಲ್ಲಿ ಕಂಡು ಬರುತ್ತವೆ. ಹಾಗಾಗಿ ಈ ನಾಗರ ಇರ್ಬೋದು ಅಥವಾ ವೇಸರ ಇರ್ಬೋದು, ಈ ನಾಗರ ಶೈಲಿಯಲ್ಲಿ ಆಗುವಂತಹ ದೇವಾಲಯಗಳಿರ್ಬೋದು ಅಥವಾ ವೇಸರ ಶೈಲಿಗಳಾಗುವಂತಹ ದೇವಾಲಯಗಳಿರ್ಬೋದು, ಇಷ್ಟೇ ಪ್ರಮಾಣದಲ್ಲಿ ಆಗಿ ಇಷ್ಟೇ ಸುಖವನ್ನು ಕೊಡುವಂತದ್ದು, ಆ ಸುಖವನ್ನು ಕೊಡುವಂತಹ ದೃಷ್ಟಿ ಏನಿದೆ ಅದು ಒಂದೇ ಆಗಿರುತ್ತೆ. ಹಾಗಾಗಿ ಈ ಭಗವನ್ ರಾಮ ಮಂದಿರ ಒಂದು ಅದ್ಭುತವಾದಂತಹ ಪರಿಕಲ್ಪನೆ 3 ಸ್ಥಾನಗಳಲ್ಲಿ ಕಲ್ಪಿಸಿರುವಂತದ್ದು. ಹಾಗಾಗಿ ಆ ಸುಂದರ ದೇವಾಲಯವನ್ನ ನೋಡಿದ್ರೇನೆ ಅದಕ್ಕೆ ಸಂತೋಷವೇ ವಿನಃ ನಾವು ಹೇಳಿದ್ರೆ ಅದರ ಸಂತೋಷವನ್ನ ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಸಾಕಷ್ಟು ಸಮಯಗಳನ್ನು ತಗೊಂಡು ಅದನ್ನ ಹೇಳಿದ್ರೆ ಪ್ರಯೋಜನವೇ ಇಲ್ಲ. ನೋಡ್ಲೇಬೇಕಂತಹ ಸ್ಥಾನವನ್ನ, ಆ ರಾಮ ಓಡಾಡಿರುವಂತಹ ಸ್ಥಾನ ಮತ್ತು ರಾಮ ನಡೆದಾಡಿರುವಂತ ಸ್ಥಾನ ಅಥವಾ ರಾಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡದಂತಹ ಸ್ಥಾನ, ಸಾಮ್ರಾಜ್ಯವನ್ನ ನಡೆಸಿದಂತ ಸ್ಥಾನವನ್ನ ಒಮ್ಮೆ ಜೀವನದಲ್ಲಿ ಒಂದು ಭೇಟಿಯನ್ನ ಕೊಟ್ಟು ಆ ಕ್ಷೇತ್ರಕ್ಕೆ, ಆ ಕ್ಷೇತ್ರದ ಆ ವಿನ್ಯಾಸವನ್ನ ನೋಡಿ, ಮತ್ತು ದೊಡ್ಡ ದೇವಾಲಯ. ಈಗ ನೀವು ತಾವು ಹೇಳ್ದಂಗೆ ಇಡೀ ಭರತ ಭೂಮಿಯಲ್ಲಿ ಒಂದು ಒಳ್ಳೆ ದೇವಸ್ಥಾನ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಅದು ಶ್ರೀ ರಾಮ ಮಂದಿರ ಅಂತ ನಾವು ಕಣ್ಣು ಮುಚ್ಕೊಂಡು ಹೇಳ್ಬೋದು. ಅಂತಹ ಒಂದು ದೊಡ್ಡ ಪರಿಕಲ್ಪನೆಯಿಂದ ಆ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ. ಆ ಶೈಲಿನೂ ಅಷ್ಟೇ ಮತ್ತು ಆ ದೇವಸ್ಥಾನದ ವಿಸ್ತರಣೆಯೂ ಅಷ್ಟೇ. ಆ ದೇವಸ್ಥಾನದ ಆ ಪ್ರಾಂಗಣ ನೋಡ್ಬೋದು ಅಥವಾ ಆ ದೇವಸ್ಥಾನದ ಶೈಲಿಗಳು ನೋಡ್ಬೋದು, ಗೋಪುರದ ಶೈಲಿಗಳನ್ನ ನೋಡ್ಬೋದು, ಅಥವಾ ನಮಗೆ ಸಿಗಬಹುದಂತ ಅಂತಸ್ತುಗಳನ್ನ ನೋಡ್ಬೋದು, ಅಥವಾ ಮೆಟ್ಲನ್ನು ಹತ್ತಿ ಹೋಗುವಂತಹ ಒಂದು ಏನ್ ದೃಷ್ಟಿಕೋನ ನಾವು ಇಟ್ಕೊಂಡಿದೀವಿ, ಆ ರೀತಿಯಾದಂತಹ ಪರಿಕಲ್ಪನೆಯ ದೇವಸ್ಥಾನಗಳು ತುಂಬಾ ಕಡಿಮೆ. ಅದರಲ್ಲಿ ನಿಮಗೆ ರಾಮನ ಮಂದಿರ ಅದ್ಭುತವಾದಂತಹ ದೇವಾಲಯದ ಕಟ್ಟಡ ವಾಸ್ತುಶಿಲ್ಪ ಇದೆ ಅನ್ನೋದನ್ನ ನಾವು ಹೇಳ್ಕೋಬಹುದು.